ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ 28ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಅದಾಗ್ತಾ ಇದ್ದಂಗೆ ನಮಗ್ ಬಂದಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ನ ಹಾಕ್ಲಿಕ್ಕೆ ಶುರು ಮಾಡಿರ್ತೀರಾ. ಅದ್ರ ಬಗ್ಗೆ ಮತ್ತೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತೆ 27ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ನ ವಿಚಾರನ ತಿಳ್ಕೊಳ್ತಾ ಹೋಗೋಣ. ಇದು ಮಾರ್ಚ್ ತಿಂಗಳ ಕೊನೆಯ ವಿಡಿಯೋ. ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಯಿತು, ಬಹಳಷ್ಟು ಎಲ್ಲ ರೀತಿಯ ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋದ್ವಿ. ಸೊ ಇನ್ನ ಏಪ್ರಿಲ್ ಇಂದ ಏನೆಲ್ಲ ಹೊಸ ಬದಲಾವಣೆಗಳು ಆಗುತ್ತೆ ಮತ್ತೆ ಈಗ ಮಾರ್ಚಲ್ಲಿ ಏನೆಲ್ಲ ಆಯಿತು ಎಲ್ಲದ್ರ ಬಗ್ಗೆ ಒಂದು ರೌಂಡ್ ಕ್ಲಿಪ್ನ ನಾವು ನೋಡ್ಕೊತಾ ಬಂದ್ಬಿಡೋಣ. ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವಾಗ 28ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಕೆಲವೊಂದಷ್ಟು ಭಾಗಗಳಿಗೆ ಬರ್ತಾ ಇದೆ ಅಂತ ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ ನಿಮಗೆ. ಎಕ್ಸ್ಪೆರಿಮೆಂಟಲ್ ಆಗಿ ಕೆಲವೊಂದಷ್ಟು ಮಹಿಳೆಯರಿಗೆ ಮಾತ್ರ 28ನೇ ಕಂತಿನ ಹಣ ಜಮಾ ಆಗುತ್ತೆ. ಇದಾದ ನಂತರ ಹಂತ ಹಂತವಾಗಿ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಹೇಳಿದೆ ನಾನು. ಇದರಲ್ಲಿ ನನ್ನ ವಿಡಿಯೋಗಳಿಗೆನೆ ಇನ್ ಪರ್ಟಿಕ್ಯುಲರ್ 3 ಜನ ಒಂದು ಕಮೆಂಟ್ ನ ಹಾಕಿದ್ರು, 28 ರಿಸೀವ್ ಆಗಿದೆ ನಮ್ಗೆ ಅಂತ ಹೇಳ್ಬಿಟ್ಟು. ನಾನು ಲಾಸ್ಟ್ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ಯಾರಿಗೆಲ್ಲ ಜಮಾ ಆಗ್ತಾ ಇದೆ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ಮೆನ್ಷನ್ ಮಾಡಿ. ನೀವು ಜಿಲ್ಲೆ ಯಾವ್ದು ಅಂತ ಮೆನ್ಷನ್ ಮಾಡಿಲ್ಲ ಅಂತ ಅಂದ್ರೆ ತೊಂದರೆ ಆಗುತ್ತೆ. ಮತ್ತೆ ಕನ್ಫರ್ಮೇಶನ್ ನೀವು ಕೊಡ್ತಾ ಇದ್ದೀರಾ, ಖುಷಿ ಸಂತೋಷ, ನಮಗೆ ಹಣ ಬರ್ತಾ ಇರೋದು. ಯಾವ ಜಿಲ್ಲೆ ಅಂತ ಹೇಳಿದ್ರೆ ನಿಮ್ಮ ಸುತ್ತಮುತ್ತ ಇರೋರ್ಗು ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ಳಿ ದಯವಿಟ್ಟು. ಸೊ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಯಾವ ಜಿಲ್ಲೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ, ಸರಿನಾ? ಸೊ ಈಗ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಯಾವ ಜಿಲ್ಲೆಗೆ ನಾವು ಮೊದಲನೇದಾಗಿ ಬಿಡುಗಡೆ ಮಾಡಿದೀವಿ ಅಂತ ಹೇಳಿದ್ರೆ ಬಳ್ಳಾರಿ ಮತ್ತೆ ಯಾದಗಿರಿ ಜಿಲ್ಲೆಗಳಿಗೆ 28ನೇ ಕಂತಿನ ಹಣನ ಜಮಾ ಮಾಡಿದೀವಿ ಅಂತ ಕೂಡ ಈಗ ವರದಿನ ಕೊಡ್ತಾ ಇರುವಂತದ್ದು. 28ನೇ ಕಂತಿನ ಹಣ ಯಾದಗಿರಿ, ಇದಾದ್ಮೇಲೆ ನಿಮಗೆ ಬಳ್ಳಾರಿ, ಎರಡೇ 2 ಜಿಲ್ಲೆಗಳಿಗೆ ಅಮೌಂಟ್ ನ ಜಮಾ ಮಾಡಿದ್ದಾರೆ ಇದುವರೆಗೂ. ನನಗೆ ಯಾರು ದಕ್ಷಿಣ ಕನ್ನಡದಿಂದನೂ ಮೆಸೇಜ್ ಹಾಕಿದ್ರು 28 ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಗೌರ್ಮೆಂಟ್ ಏನ್ ಮಾಡುತ್ತೆ, ನಾನು ಹೇಳ್ತಾ ಇದೀನಲ್ಲ ನಿಮ್ಗೆ, ಒಂದ್ಸತಿ ರಿಲೀಸ್ ಮಾಡಿದ್ರೆ ಎಕ್ಸ್ಪೆರಿಮೆಂಟಲ್ ಆಗಿ ಕೆಲವೊಂದಷ್ಟು ಭಾಗಗಳಿಗೆ ಹೋಗುತ್ತೆ. ಸೊ ಅದರಲ್ಲಿ 10,000ದಿಂದ 20,000 ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ಅಮೌಂಟ್ ನ ಕೊಟ್ಬಿಡ್ತಾರೆ. ಸೊ ಇವಾಗ ಇದೆರಡು ಬಿಟ್ಟು ದಕ್ಷಿಣ ಕನ್ನಡಕ್ಕೂ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ, ಯಾವ ಇನ್ ಪರ್ಟಿಕ್ಯುಲರ್ ಜಿಲ್ಲೆಗೆ ಅಂತ ಹೇಳಿ ಮಾಡಲ್ಲ, ಏನಾಗುತ್ತೆ ಹೈಯೆಸ್ಟ್ ಯಾವ ಜಿಲ್ಲೆಗೆ ಇವಾಗ ಅಮೌಂಟ್ ಕ್ರೆಡಿಟ್ ಆದ್ಮೇಲೆ ಅವ್ರಿಗೆ ಡೇಟಾ ಸಿಗುತ್ತೆ. ಅದರಲ್ಲಿ ಅವರ ಜಿಲ್ಲೆ ಎಲ್ಲಾನು ಮೆನ್ಷನ್ ಆಗಿರುತ್ತೆ. ಅವಾಗ ಓಕೆ ಈ ಜಿಲ್ಲೆಗಳಿಗೆ ಹೋಗಿದೆ ಅಂತ ಹೇಳಿ ಅವ್ರಿಗೂ ಕನ್ಫರ್ಮೇಶನ್ ಆದ್ಮೇಲೆ ಅವರು ತಿಳಿಸ್ತಾರೆ, ಓಕೆ ಈ ಜಿಲ್ಲೆಗಳಿಗೆ ನಾವು ಅಮೌಂಟ್ ನ ಹಾಕಿದೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಯಾರಾದ್ರೂ ಬಳ್ಳಾರಿ ಯಾದಗಿರಿಯಿಂದ ನನ್ನ ವಿಡಿಯೋಸ್ ನ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಈ ಮಾರ್ಚ್ ತಿಂಗಳ 28ನೇ ತಾರೀಕು ಅಮೌಂಟ್ ನ ರಿಲೀಸ್ ಮಾಡಿದ್ದಾರೆ. ಅಮೌಂಟ್ ರಿಲೀಸ್ ಆಗಿದೆ, ನಿಮ್ಮ ಖಾತೆಗಳಿಗೆ ಈಗ ಆಲ್ರೆಡಿ ಜಮಾ ಆಗಿರುತ್ತೆ ಅಂತಾನು ಭಾವಿಸ್ತಾ ಇದ್ದೀನಿ ನಾನು. ಸೊ ಇವಾಗ ನಿಮಗೆ ಮಾತ್ರ ಬಂದ್ಬಿಟ್ಟಿದೆ, ಬೇರೆಯವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತ ನೀವು ಪ್ರಶ್ನೆಗಳನ್ನ ಮಾಡ್ಬೋದು. ಅಫ್ಕೋರ್ಸ್ ಬರುತ್ತೆ, ಟೆನ್ಷನ್ ಮಾಡಬೇಡಿ. ನಾನು ಅದನ್ನೇ ನಿಮಗೆ ಎವ್ರಿ ಟೈಮ್ ಹೇಳ್ತಾ ಇರುವಂಥದ್ದು. ನಿಮಗೆ ಒಬ್ರು ಕೊಟ್ಟರು ಅಂತ ಅಂದ್ರೆ ಗೌರ್ಮೆಂಟ್ ಎಲ್ಲರಿಗೂ ಕೊಡುತ್ತೆ. ಒಬ್ರಿಗೆ ಜಿಲ್ಲೆ ಕೊಟ್ಬಿಟ್ಟು ಇನ್ನೊಂದು ಜಿಲ್ಲೆಗೆ ಕೊಡೋದು, ಆ ಥರ ಕೊಡದೇ ಇಲ್ದಿರೋದು, ಈ ಥರ ಎಲ್ಲ ಮೋಸನ ಖಂಡಿತವಾಗ್ಲೂ ಮಾಡೋದಿಲ್ಲ. ಆ್ಯಂಡ್ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, 27, 28 ಎರಡೂ ಸಮೇತ ನಮಗೆ ಈ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆನ ಮಾಡಿದ್ದಾರೆ. ಸೊ 4,000 ರೂಪಾಯಿ ನಿಮ್ಗೆ ಈ ತಿಂಗಳಲ್ಲಿ ಜಮಾ ಆಗಿರೋಂಥದ್ದು. ಸೊ 27, 28 ಎರಡೂ ರಿಲೀಸ್ ಆಯ್ತು ಅಮೌಂಟು. ಅಂಡ್ ಇವಾಗ ನೀವು ಕೇಳ್ಬೋದು, 27ನೇ ಕಂತಿನ ಹಣ ಇನ್ನೂ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಬಂದಿಲ್ವಲ್ಲ, ನನ್ಗಿನ್ನೂ ಬಂದಿಲ್ವಲ್ಲ ಅಂತ ಕಮೆಂಟ್ ಹಾಕ್ತೀರಾ. ಆಸ್ ಪರ್ ಗೌರ್ಮೆಂಟು ದಕ್ಷಿಣ ಕನ್ನಡ, ಬೆಳಗಾವಿ, ಮಂಡ್ಯ ಈ ಭಾಗಗಳಿಗೆ 27ನೇ ಕಂತಿನ ಹಣ ಪೆಂಡಿಂಗ್ ಇದೆ. ಇದನ್ನ ನಾವು ಕ್ಲಿಯರೆನ್ಸ್ ಮಾಡೋದಕ್ಕೆ 2 ವಾರಗಳ ಕಾಲಾವಕಾಶನ ತಗೋತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಈ 3 ಜಿಲ್ಲೆಗಳು ದಕ್ಷಿಣ ಕನ್ನಡ, ಬೆಳಗಾವಿ ಮತ್ತೆ ಮಂಡ್ಯ ಜಿಲ್ಲೆಯಲ್ಲಿರೋರಿಗೆ 27 ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿ ಇವ್ರಿಗೆ ಸರ್ವೆ ಪ್ರಕಾರ ಬಂದಿರುವಂತದ್ದು. ಬಟ್ ನಾನ್ ವಿಡಿಯೋಸ್ ನ ಮಾಡಿದಾಗ ನಿಮ್ಗೆ ಎವ್ರಿ ಟೈಮ್ ನಾನು ಪ್ರಶ್ನೆ ಮಾಡಿದಾಗ ತುಂಬಾ ಬೇರೆ ಬೇರೆ ಭಾಗಗಳಿಂದ ನನಗೆ ಕಮೆಂಟ್ ಆಗ್ತೀರಾ, ನಾವು 27 ನಮ್ಗೆ ಚಾಮರಾಜನಗರ, ನಾವು ಚಿಕ್ಕಮಗಳೂರು, ಮಂಡ್ಯದವರು ನಾವು ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನೋ ಗೌರ್ಮೆಂಟ್ ಅಂತೂ ಈ 3 ಜಿಲ್ಲೆಗಳಿಗೆ ಅಷ್ಟೇ ಪೆಂಡಿಂಗ್ ಇದೆ, ಇನ್ನು ಮಿಕ್ಕಿದವರಿಗೆ ರಿಲೀಸ್ ಮಾಡಿದೀವಿ, ಕ್ಲಿಯರೆನ್ಸ್ ಕೂಡ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮಗಳಿಗೆ ಗೊತ್ತಿರುತ್ತೆ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಅಂತ. ನೀವುಗಳು ದಯವಿಟ್ಟು ಕಮೆಂಟ್ ಅಲ್ಲಿ ಅದನ್ನ ತಿಳಿಸೋದನ್ನ ಮರೆಯಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಈಗ 28 ಎರಡು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂಡ್ 27 ಇನ್ನು 3 ಜಿಲ್ಲೆಗಳಿಗೆ ಪೆಂಡಿಂಗ್ ಇದೆ ಅಂತ ಗೌರ್ಮೆಂಟ್ ಇವಾಗ ವರದಿನ ಕೊಟ್ಟಿರುವಂತದ್ದು. ಅಂಡ್ ಬರುತ್ತೆ, ಚಿಂತೆ ಮಾಡ್ಬೇಡಿ. ಯಾಕಂದ್ರೆ ಈ ಮಾರ್ಚ್ ತಿಂಗಳಲ್ಲಿ ನಿಮ್ಗೆ 4,000 ರೂಪಾಯಿ ಜಮಾ ಮಾಡಿದ್ದಾರೆ. ಇದಾದ್ಮೇಲೆ ಅನ್ನಭಾಗ್ಯದ್ದು ಒಂದಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟರು. ಏನೋ ನಾವು ಇಂದಿರಾ ಕಿಟ್ನ ಕೊಡ್ತೀವಿ, ನೆಕ್ಸ್ಟ್ ಮಂತ್ ಇಂದ ಇಂದಿರಾ ಕಿಟ್ನ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ರು. ಇದಾದ್ಮೇಲೆ ಯುವ ನಿಧಿದು ಪೆಂಡಿಂಗ್ ಅಮೌಂಟ್ಗಳನ್ನ ಇಟ್ಕೊಂಡಿದ್ದಾರೆ. ಎಲ್ಲಾ ರೀತಿಯಾಗಿರುವಂತ ತೊಂದರೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಶಕ್ತಿ ಯೋಜನೆ ನಾನು ಹೇಳ್ತಾ ಇದ್ದೆ ನಿಮಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ ಸೆಟಲ್ಮೆಂಟ್ನ ಮಾಡ್ತಾ ಇಲ್ಲ, ಸಂಬಳಗಳನ್ನ ಕೊಡ್ತಾ ಇಲ್ಲ ಅಂತ ಹೇಳಿ. ಸೊ ಶಕ್ತಿ ಯೋಜನೆಗೆ ಗೌರ್ಮೆಂಟ್ ಕಡೆಯಿಂದ
ಅಮೌಂಟು ಮೊನ್ನೆ ರಿಲೀಸ್ ಮಾಡಿದ್ದಾರೆ. ಇಷ್ಟು ಅಮೌಂಟು ತಗೊಳ್ಳಿ ಅಂತ ಹೇಳ್ಬಿಟ್ಟು ಎಷ್ಟೋ ಕೋಟಿ ರಿಲೀಸ್ ಮಾಡಿದ್ದಾರೆ. ಸೊ ಇದರಿಂದ ಬಹುಶಃ ಎಂಪ್ಲಾಯೀಸ್ಗಳಿಗೆ ಆಗ್ತಾ ಇರುವಂಥ ತೊಂದರೆ ಕಮ್ಮಿ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಅವ್ರು ಏನೇನು ಸೆಟಲ್ಮೆಂಟ್ ಆಗಬೇಕೋ ಅವ್ರದ್ದು ಸೆಟಲ್ಮೆಂಟ್ ಕೂಡ ಆಗುವಂಥ ಚಾನ್ಸಸ್ ಇದೆ. ಇದ್ರ ಬಗ್ಗೆ ಕೂಡ ಗೌರ್ಮೆಂಟು ಕ್ಲಾರಿಟಿನ ಕೊಟ್ಟಿದೆ. ಆ್ಯಂಡ್ ರೇಷನ್ ಕಾರ್ಡಿನ ಬಗ್ಗೆ ಅಂತೂ ಈ ತಿಂಗಳಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿರುವಂಥ ಹೊಸ ರೇಷನ್ ಕಾರ್ಡ್ಗೆ ಈ ತಿಂಗಳು ನಿಮ್ಗೆ ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶನ ಕೊಡಲಿಲ್ಲ APL BPL ಅಂತ್ಯೋದಯ. ಅನ್ಲೆಸ್ ಆರ್ ಅಂಟಿಲ್ ಹೆಲ್ತ್ ಎಮರ್ಜೆನ್ಸಿ ಇಲ್ಲ ಅಂತ ಅಂದರೆ ನಿಮಗೆ ಏನಾದರೂ ಈ ಶ್ರಮ ಕಾರ್ಡ್ ಏನಾದರೂ ಇದೆ ಅಂತ ಹೇಳಿದ್ರೆ ಇಂಥವ್ರಿಗೆ ಅವಕಾಶನ ಕೊಟ್ಟಿದ್ರು. ಅದು ಕೂಡ ಈ ತಿಂಗಳು ಕೊನೆವರೆಗೂ ಅವಕಾಶ ಇತ್ತು ನಿಮಗೆ. ಸೊ ಇಲ್ಲಿಗೆ ಮಾರ್ಚ್ ತಿಂಗಳು ಕಂಪ್ಲೀಟ್ ಆಗಿದೆ ನಮಗೆ. ಆ್ಯಂಡ್ ಈ KYC ತಿದ್ದುಪಡಿನೂ ಕೂಡ ಕಂಪ್ಲೀಟ್ ಆಗಿದೆ. ನೀವು ಇವತ್ತು ಒಂದಿನ ಟೈಮ್ ಇದೆ, ನೀವು ಮಾಡಿಸ್ಕೋಬೋದು 31ನೇ ತಾರೀಕು. ಬಟ್ ಏಪ್ರಿಲ್ 1ನೇ ತಾರೀಕು ನಾಳೆಯಿಂದ ಏನೇನು ಬದಲಾವಣೆ ಆಗುತ್ತೆ ಅಥವಾ ಹೊಸದಾಗಿ ಏನಾದರೂ ಅಪ್ಡೇಟ್ಗಳನ್ನ ಮಾಡ್ತಾರಾ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ. ಅಥವಾ ಇದನ್ನ ಎಕ್ಸ್ಟೆನ್ಷನ್ ಮಾಡ್ತಾರಾ ಅಥವಾ ಕ್ಲೋಸೇ ಮಾಡಿಬಿಡ್ತಾರಾ ಏನು ಐಡಿಯಾ ಇಲ್ಲ ನಮಗೆ. ಸೊ ಅದು ಅಪ್ಡೇಟ್ ಬಂದ ಕೂಡಲೇ ನಾನು ವಿಡಿಯೋನ ಮಾಡ್ತೀನಿ. ಅಫ್ಕೋರ್ಸ್ APL ಕಾರ್ಡ್ಗಂತೂ ತುಂಬ ಜನ ಆ್ಯಕ್ಚುಲಿ ನನಗೆ ಇತ್ತೀಚೆಗೆ APL ಕಾರ್ಡ್ ಅಪ್ಲಿಕೇಶನ್ಸ್ಗಳು ಓಪನ್ ಆದಾಗ ತಿಳಿಸಿ ಅಂತ ಕಮೆಂಟ್ ಹಾಕ್ತೀರಾ. ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ವಿಡಿಯೋ ಮಾಡೇ ಮಾಡ್ತೀನಿ, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಸೊ ಮಾರ್ಚ್ ತಿಂಗಳು ಮುಗೀತು. ಇಲ್ಲಿಗೆ ಗೃಹಲಕ್ಷ್ಮಿಯ 4,000 ಜಮಾ ಮಾಡಿದ್ರು. ಆ್ಯಂಡ್ ಮಿಕ್ಕಿದವ್ರು ಯಾರಿಗೆ ಬಂದಿಲ್ಲ, ಅವ್ರಿಗೆ ಏಪ್ರಿಲಲ್ಲಿ ಕಂಟಿನ್ಯೂ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ. ಮಾರ್ಚಲ್ಲಿ ಮುಗ್ದೋಯ್ತು, ಏಪ್ರಿಲಲ್ಲಿ ಬರುತ್ತೋ ಇಲ್ವೋ ಅಂತ ಟೆನ್ಷನ್ ಎಲ್ಲ ಮಾಡ್ಕೋಬೇಡಿ. ಕಂಟಿನ್ಯೂ ಆಗುತ್ತೆ, ಚಿಂತೆ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಸೊ ಕಂಟಿನ್ಯೂಷನ್ ಆಗುತ್ತೆ, ನಿಮಗೆ ಹಣ ಬರುತ್ತೆ. ಓಕೆನಾ? ಸೊ ಇದಿಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಮಾರ್ಚ್ ಎಂಡಲ್ಲಿ ಭಾಳಷ್ಟು ವ್ಯತ್ಯಾಸಗಳಾಯಿತು, ಭಾಳಷ್ಟು ಬದಲಾವಣೆಗಳನ್ನ ನೋಡಿದ್ವಿ. ನೋಡೋಣ ಏಪ್ರಿಲಲ್ಲಿ ಯಾವ ರೀತಿ ಮುಂದುವರಿಸ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಳೆ ಕೂಡ ಬರೋದಕ್ಕೆ ಶುರು ಆಗ್ತಾ ಇದೆ. ಸೊ ಎಲ್ಲದಕ್ಕೂ ರೈತರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾರ್ಚ್ ತಿಂಗಳು ಮುಗೀತು, ಏಪ್ರಿಲ್ಗೆ ನಾಳೆಯಿಂದ ಕಾಲಿಡ್ತಾ ಹೋಗೋಣ. ನಾಳೆಯಿಂದ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೆಲವೊಂದಷ್ಟು ಬದಲಾವಣೆಗಳು ತಿಂಗಳು ಆಗ್ತಾ ಇರುತ್ತೆ. ಅದೇ ರೀತಿ ಬದಲಾವಣೆ ಏನಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ನೋಡ್ತಾ ಇರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಅನ್ನೋದಷ್ಟು ವಿಡಿಯೋಲಿ. ನಮಸ್ಕಾರ.